ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭಿಷ್ಟತಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇರ್ಷಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 375ನೇ ನುಡಿ ಸ್ಮರಣೆ ನಮನ. ನಿಜವಾಗಲೂ ಭಗವಂತ ನನ್ನ ಕಡೆಯಿಂದ 374 ನುಡಿ ಸ್ಮರಣೆ ಮಾಡಿಸಿ 375ಕ್ಕೆ ಪಾದಾರ್ಪಣೆಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹರಿವಾಯು ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಈ ಒಂದು ಭಾಗದಲ್ಲಿ ಸಾಕ್ಷಾತ್ ಹನುಮಂತ ದೇವರ ಅವತಾರ ಆಗಿರತಕ್ಕಂತಹ ಪರ್ವಕಾಲ, ಜೊತೆಗೆ ಸತ್ಯಪ್ರಿಯರ ಆರಾಧನೆ ಕೂಡ. ಸತ್ಯಪ್ರಿಯರು ಅಂತ ಹೇಳಿದರೆ ಅವರ ಪೂರ್ವಾಶ್ರಮದ ಹೆಸರು ರಾಮಚಂದ್ರ ಆಚಾರ್ಯರು. ಅವರು ರಘುವಿಜಯ ತೀರ್ಥರಿಂದ ಪೀಠಾರೋಹಣ ಸ್ವೀಕಾರ ಮಾಡಿದರು. ಸಾಧಾರಣ 7 ವರ್ಷ ಪೀಠದಲ್ಲಿದ್ದರು. ಅವರ ಒಂದು ಬುದ್ಧಿವಂತಿಕೆ, ಅವರ ಚಾಣಾಕ್ಷತನ, ಅವರಲ್ಲಿರತಕ್ಕಂಥ ವಿದ್ಯೆ ನಿಜವಾಗಲೂ ಉತ್ತರಾದಿ ಮಠಕ್ಕೆ ಕಳಶಪ್ರಾಯವಾಗಿತ್ತು. ಅಂಥ ಸತ್ಯಪ್ರಿಯರ ಕೊಡುಗೆ ಏನು ಅಂತ ಹೇಳಿದರೆ, ಇವತ್ತು ನಮಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಪ್ರಿಯರಿಗೆ ಸಲ್ತಾ ಇದೆ. ಸತ್ಯಪ್ರಿಯರು ಅಗಾಧ ಮಹಿಮೆ ಉಳ್ಳವರು. ಅವರ ಒಂದು ಮಹಿಮೆ ತಿಳ್ಕೊಂಡು ಹೋದರೆ ಎಷ್ಟು ಪ್ರತಿ ಹೆಜ್ಜೆಗೂ ಅವರ ಮಹಿಮೆಗಳನ್ನು ನೋಡ್ಬೋದು. ಒಂದು ಸಾರಿ ಮುಸಲ್ಮಾನ್ ರಾಜ ಅವರ ಒಂದು ಪರೀಕ್ಷೆ ಮಾಡೋಕ್ಕೆ ಅಂತ ಹೇಳಿ ರಾಯರನ್ನು ಯಾವ ರೀತಿ ಪರೀಕ್ಷೆ ಮಾಡಿದರೂ ಆ ಮಾಂಸದ ಒಂದು ಈ ತಟ್ಟೆಯಲ್ಲಿ ಮುಚ್ಚಿಟ್ಟಾಗ ಇವರು ದೂರದೃಷ್ಟಿಯಿಂದ ನೋಡಿ ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಪದಾರ್ಥಗಳು ಮೇಣದಬತ್ತಿ, ಕಲ್ಲು, ಹೂವುಗಳು ಆಗಿ ಪರಿವರ್ತನೆ ಆಗೋದಂತೆ. ಅಂದರೆ ಆಗಿನ ಕಾಲದಲ್ಲಿ ಕೂಡ ಆ ರೀತಿ ರಾಜರು ಪರೀಕ್ಷೆ ಮಾಡ್ತಿದ್ದರು. ಆ ರಾಜಗೆ ಒಂದು ಕಣ್ಣು ಹೋಗ್ತಂತೆ. ಇನ್ನೊಂದು ಕಣ್ಣು ಹೋಗೋದ್ರೊಳಗಾಗಿ ಅವರಿಗೆ ಶಿರಸಾಷ್ಟ ನಮಸ್ಕಾರ ಆಗಿದ್ದಾಗ, ಇಲ್ಲ ಈ ಜನ್ಮದಲ್ಲಿ ಇದು ಒಂದು ಕಣ್ಣು ಖಂಡಿತ ಹೋಗ್ತದೆ, ಇನ್ನೊಂದು ನೀನು ಈ ಥರ ಯಾರಿಗೂ ಯತಿ ಶ್ರೇಷ್ಠರಿಗೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದಾರಂತೆ. ಹೀಗಾಗಿ ರಾಜ ಸಾಕಷ್ಟು ಭೂಮಿಗಳನ್ನು, ಸಕಲ ಸಂಪತ್ತನ್ನು ಸತ್ಯಪ್ರಿಯರಿಗೆ ಕೊಡ್ತಾರೆ. ಅಂಥ ಸತ್ಯಪ್ರಿಯರ ಕೊಡುಗೆ ಒಂದು ಸಾರಿ ಉತ್ತರಾದಿ ಮಠದಲ್ಲಿ ಕಳತನ ಸ್ವಾಭಾವಿಕ ಮಠದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆದಾಗ ಎಲ್ಲ ಶಿಷ್ಯರು ಬಂದು ಹೇಳಿದಂತೆ, ಏನು ನಾಳೆ ಪೂಜೆ ಮಾಡಲಿಕ್ಕೆ ಕೂಡ ಈ ಯಾವ ಸಾಮಾನುಗಳಿಲ್ಲ ಅವರಂದ್ರಂತ ಸರಿ ಅಂತ ಹೇಳಿ ಅವರು ಧ್ಯಾನಕ್ಕೆ ಕೂತರಂತೆ. ಯಾವ ಕಳ್ಳ ಆ ದೋಚ್ಕೊಂಡು ಹೋಗಿದ್ದನೋ ಅದೆಲ್ಲ ಓಷ್ಟು ಒಂದು ಬಿಡಲಾರ್ದಂಗೆ ತಂದು ಇಟ್ಟು ನಮಸ್ಕಾರ ಮಾಡಿ ಹೋದಂತ. ಆಮೇಲೆ ಸಂಸ್ಥಾನ ಪೂಜೆ ಆಯ್ತು ಅಂತಕ್ಕಂಥ ಒಂದು ನಡೀತಾ ಇದೆ. ಅದೇ ರೀತಿಯಲ್ಲಿ ಒಂದು ಕೂಸು ಹೋದಾಗ ಅದನ್ನು ಅವರ ಮನೆಯಲ್ಲಿ ಸಂಸ್ಥಾನ ಪೂಜೆ ನಡೆಯುವ ಒಂದು ಟೈಮ್ನಲ್ಲಿ ರಾಯರ ಪವಾಡಗಳು ಯಾವ ರೀತಿ ನೋಡುತ್ತೀವಿ ಅದೇ ರೀತಿ ಪವಾಡಗಳನ್ನು ನಾವು ಸತ್ಯಪ್ರಿಯರಲ್ಲಿ ನೋಡ್ಬೋದು. ಸತ್ತ ಮಗುವಿಗೆ ಪ್ರೋಕ್ಷಣೆ ಮಾಡಿ ಬದುಕಿಸಿದ್ರು. ಯಾಕಂತ ಹೇಳಿದ್ರೆ ಅದಕ್ಕಿನ್ನೂ ಆಯುಷ್ಯ ಇತ್ತು ಅಂತ ಹೇಳಿದ್ರಂತೆ. ಅಂಥ ಮಹಾನುಭಾವರು ಅವರ ಒಂದೊಂದು ಜೊತೆಗೆ ಘನಶ್ಯಾಮ ಅಂತಕ್ಕಂಥ ಉತ್ತರ ಭಾರತದಲ್ಲಿ ಅದ್ವೈತ ಪಂಡಿತ ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದ. ಆ ಉತ್ತರಕ್ಕೆ ಭಾರತಕ್ಕೆ ಯತಿ ನಮ್ಮ ದಕ್ಷಿಣ ಕಡೆಯವರು ಹೋಗ್ಬೇಕಾದ್ರೆ ಹೆದರ್ತಿದ್ರಂತೆ. ಘನಶ್ಯಾಮ ಇದ್ದಾನಂದ್ರೆ ಹೋಗ್ತಿದ್ದಿಲ್ಲಂತೆ. ಅವನನ್ನು ವಾದದಲ್ಲಿ ಸೋಲಿಸಿ ಅವನಿಗೆ ದ್ವೈತ ಮತದ ಒಂದು ಉಪದೇಶ ಮಾಡಿ ಅವನಿಗೆ ಮುದ್ರಾಧಾರಣ ಮಾಡಿದ ಕೀರ್ತಿ ಸತ್ಯಪ್ರಿಯರಿಗೆ ಸಲ್ತಾ ಇದೆ. ಸತ್ಯಪ್ರಿಯರ ಮಹಿಮೆ ಅಂತ ಹೇಳಿದ್ರೆ ದೊಡ್ಡ ಗ್ರಂಥ, ಸಾಧಾರಣ 6ರಿಂದ 7 ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಸತ್ಯ ಧರ್ಮರು ಕೂಡ ಅವರ ಬಗ್ಗೆ ವಿಶೇಷವಾಗಿ ಹೊಗಳಿದ್ದಾರೆ. ಅವರಲ್ಲಿ ಇರತಕ್ಕಂಥ ಪ್ರತಿಯೊಂದು ಗುಣಗಳು ಮುಂದಿನ ಯತಿಗಳಿಗೆ ಮಾರ್ಗದರ್ಶನ ಕೂಡ ಆಗಿದೆ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ವಿಶೇಷವಾಗಿ ಸತ್ಯಪ್ರಿಯ ತೀರ್ಥರ ಶ್ರೀಪಾದಂಗಳವರ ನಾವು ನಾಮಸ್ಮರಣೆ ಆರಾಧನೆಗೆ ನಾವು ಅವರ ಸ್ಮರಣೆ ತಗೊಂಡಾಗ ಅವರ ಹಿಂದೆ ಸತ್ಯವಿಜಯ ತೀರ್ಥರು ಬರ್ತಾರೆ, ಸತ್ಯಬೋಧ ತೀರ್ಥರು ಕೂಡ ಬರ್ತಾ ಇದ್ದಾರೆ. ಅವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾ, ಜೊತೆಗೆ ಅವತಾರ ತ್ರಯಗಳಲ್ಲಿ ಮೊದಲನೆಯ ಅವತಾರ ಹನುಮ, ಭೀಮ, ಮಧ್ವ ಅಂತ ನಾವೇನು ಕರಿತಾ ಇದ್ದೀವಿ, ಅಂಥ ಹನುಮಂತ ದೇವರ ಅವತಾರ ಆಗಿರ್ತಕ್ಕಂತಹ ಪರ್ವಕಾಲ ಅಂತ ಹೇಳಿದರೆ ಅದು ಹುಣ್ಣಿಮೆಯ ದಿನ, ಚೈತ್ರ ಶುದ್ಧ ಹುಣ್ಣಿಮೆ, ಅತ್ಯಂತ ಪರ್ವಕಾಲ. ಅದಕ್ಕೂ ಸ್ವಲ್ಪ ಮೊದಲು ರಾಮನವಮಿ ಕೂಡ ಬಂದಿದೆ. ರಾಮನವಮಿ ಅಂತ ಹೇಳಿದರೆ ಹರಿ ಸರ್ವೋತ್ತಮನ ಒಂದು ಅವತಾರ ಆಯಿತು, ನಂತರ ವಾಯು ಜೀವೋತ್ತಮರ ಅವತಾರ ಆಯಿತು. ಆ ಒಂದು ರಾಮನವಮಿಯ ವಿಶೇಷತೆ ಅಂತ ಹೇಳಿದರೆ ಎಲ್ಲ ಸಂಸ್ಥಾನದಲ್ಲಿರ್ತಕ್ಕಂಥ ಪೀಠಗಳಿರ್ತಕ್ಕಂಥ ಸಂಸ್ಥಾನದ ದೇವರು ಏನಿದೆ ಆ ದೇವರುಗಳನ್ನು ಎಂದೂ ಅದನ್ನು ತೆಗೆದು ಅಭಿಷೇಕ ಆಗಿರೋದಿಲ್ಲ. ಒಂದು ವರ್ಷದಕ್ಕೆ ಇವತ್ತು ರಾಮನವಮಿ ದಿವಸ ಪ್ರತಿಯೊಂದು ಯಾವುದೇ ಮಠದವರು ಒಟ್ಟು 30 ಮಠದವರು ದ್ವೈತ ಸಿದ್ಧಾಂತದ ನಂಬಿ ಇರತಕ್ಕಂಥ 30 ಮಠಗಳ ಸಂಸ್ಥಾನದ ಒಂದು ಭಗವಂತನ ರೂಪಗಳನ್ನು ವಿಶೇಷ ಅಭಿಷೇಕದಿಂದ ಅದನ್ನು ಮಾಡ್ತಾರೆ. ಅಂಥ ರಾಮನವಮಿ, ರಾಮನ ಅವತಾರ ಜೊತೆಗೆ ಈಗ ಹನುಮಂತ ದೇವರ ಅವತಾರ,
ಹನುಮಂತ ದೇವರ ಅವತಾರ ಅಂತ ಹೇಳಿದರೆ ಕೊಪ್ಪಳದಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟ ಭವ್ಯವಾಗಿದೆ. ಪ್ರತಿಯೊಬ್ಬರೂ ಜೀವನದಲ್ಲಿ ಅದನ್ನು ನೋಡಲೇಬೇಕು. ಸಾಧಾರಣ ಒಂದು 451 ಸ್ಟೆಪ್ಸ್ ಇದೆ. ಈಗ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ಸಣ್ಣ ಹನುಮಂತ ದೇವರ ಮೂರ್ತಿಯನ್ನು ನೋಡ್ಬೋದು. ಅಲ್ಲಿ ಅಂಜನಾದೇವಿ ಗುಡಿ ಇದೆ, ಅಂಜನಾದೇವಿ ದರ್ಶನ ಮಾಡಿಕೊಳ್ಳಬಹುದು. ಅಂಜನಾದೇವಿ ವಿಶೇಷವಾಗಿ ತವರು ಮನೆ, ಅದು ಯಾವುದು ಅಂಜನಾದ್ರಿ ಬೆಟ್ಟ ತವರು ಮನೆಯಲ್ಲಿ ಅದನ್ನು ಜನ್ಮ ಪಡಿತಾಳೆ ಅಂತ ಹನುಮಂತ ದೇವರನ್ನು ತಪಸ್ಸು ಮಾಡಿದ್ದು ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟನೇ ಬೇರೆ. ಅಂಜನಾದ್ರಿ ಬೆಟ್ಟ ಅಂತ ಹೇಳಿದರೆ ನಾವು ತಿರುಪತಿಯಲ್ಲಿ ನೋಡ್ತೀವಿ, ಅಲ್ಲಿ 7 ಬೆಟ್ಟಗಳ ಒಡೆಯ ಅಂತ ಹೇಳಿ ಏನು ಕರಿತೀವಿ. ಅಲ್ಲಿ ಕೇಸರಿ ಮತ್ತು ಅಂಜನಾದೇವಿ ತಪಸ್ಸು ಮಾಡಿದಂತೆ ನಮ್ಮ ಪುತ್ರ ಸಂತಾನ ಆಗ್ಬೇಕಂತ ಹೇಳಿ ಅಲ್ಲಿ ಭಗವಂತ ಅವರಿಗೆ ಪುತ್ರ ಸಂತಾನ ಕರುಣಿಸಿದ. ಆದರೆ ಆಕೆಗೆ ಒಂದು ಡೆಲಿವರಿ ಆಗಿದ್ದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ. ಹೀಗಾಗಿ 2 ಸತ್ತನೇ ಒಂದು ತಪಸ್ಸು ಮಾಡಿದ ಸ್ಥಳ ಒಂದು ಕಡೆ ಆದರೆ ಅದಕ್ಕೆ ಹೀಗಾಗಿ ಅಂಜನಾದೇವಿ ತಪಸ್ಸು ಮಾಡಿದ ಸಂಬಂಧ ಅದಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಆಯಿತು. ಇಲ್ಲಿ ಆಂಜನೇಯ ದೇವಿ ಒಂದು ತನ್ನ ಉದರದಲ್ಲಿ ತಮ್ಮ ಮೊದಲನೇ ಅವತಾರ ಹನುಮಂತ ದೇವರ ಒಂದು ಜನನಕ್ಕೆ ಕಾರಣಕರ್ತರಾದ ತಂದೆ ಕೇಸರಿ ಅಂತ ಹೇಳಿ ಅಂಥ ಅವತಾರ ಪುರುಷ ಭಗವಂತನಿಗೆ ದಾಸ ಅಂತ ಹೇಳಿದರೆ ಮೊಟ್ಟ ಮೊದಲನೇ ದಾಸ ಅಂತ ಹೇಳಿದರೆ ಲಕ್ಷ್ಮೀದೇವಿ. ಆದರೂ ಕೂಡ ನಂತರದ ದಾಸ ಸಾಕ್ಷಾತ್ ವಾಯುಜೀವೋತ್ತಮ ಮುಖ್ಯ ಪ್ರಾಣದೇವರು ಕಡಿಕೆ ಏನು ಕೊಡಬೇಕು ರಾಮದೇವರು ಕೇಳಿದಾಗ ಎಲ್ಲ ಸಾಮಾನುಗಳೆಲ್ಲ ಒಬ್ಬೊಬ್ಬರು ತೊಗೊಂಡು ಹೋಗ್ಬಿಟ್ಟಿದ್ರು. ಭಗವಂತ ನಿನ್ನ ಆಲಿಂಗನ ಒಂದು ಕೊಡು, ನಿನ್ನ ನಾಮಸ್ಮರಣೆ ಕೊಡು, ನಿನ್ನಲ್ಲಿ ಭಕ್ತಿ ಕೊಡು, ಇದಕ್ಕಿಂತ ಹೆಚ್ಚು ನನಗೇನು ಬೇಡ ಅಂತ ಕೇಳಿದಂಥ ಮೊಟ್ಟ ಮೊದಲನೆಯ ಹರಿದಾಸರು ಅಂತ ಹೇಳಿದರೆ ಅದು ಮುಖ್ಯ ಪ್ರಾಣದೇವರ ಮಹಿಮೆ ಇಡೀ ನಾವು ಸುಂದರ ಕಾಂಡದಲ್ಲಿ ಕಾಣ್ತೇವೆ. ಆ ಸುಂದರ ಕಾಂಡದಲ್ಲಿ ಯಾರಾದರೂ ಸುಂದರಕಾಂಡ ಅಂತ ಹೇಳಿದ್ರೆ ಸಾಕ್ಷಾತ್ ಹನುಮಂತ ದೇವರ ಇರುವಿಕೆ, ಹನುಮಂತ ದೇವರ ಮಹಿಮೆ, ಹನುಮಂತ ದೇವರ ಸೀತಾನ್ವೇಷಣೆ ಇವೆಲ್ಲ ನಾವು ಕಾಣಬಹುದು. ಸುಂದರಕಾಂಡ ಅಂತ ಹೇಳಿ ಬಾಯಲ್ಲಿ ಸ್ಮರಣೆ ಮಾಡಿದರೆ ಸಾಕು ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರವಾಗ್ತದೆ. ಇಡೀ ಕುಟುಂಬ ಸೌಂದರ್ಯದಿಂದ ಅದು ಬೆಳಕು ಚೆಲ್ತಾ ಇದೆ. ಆ ಸುಂದರಕಾಂಡದ ಪಾರಾಯಣ ಕೂಡ ಅದ್ಭುತವಾಗಿದೆ. ಅಂಥ ಸುಂದರಕಾಂಡ ನಡೀತಕ್ಕಂಥ ಸ್ಥಳ ಕಿಷ್ಕಿಂಧ ಕಾಂಡ ಅಂತ ನಾವೇನು ಕರಿತೀವಿ. ಆ ಸುಂದರ ಇದ್ದದಕ್ಕೆ ಸುಂದರಕಾಂಡ ಆಯ್ತು. ಯಾಕಂದರೆ ಸುಂದರ ಒಂದು ಅವತಾರ ಹನುಮಂತ ದೇವರ ಅವತಾರ ಆಯಿತು. ಅತ್ಯಂತ ಸುಂದರರು. ನಾವು ಹನುಮಂತ ದೇವರ ರಮಣ ಬೇರೆ ಬೇರೆ ಚಿತ್ರಗಳನ್ನು ಜನ ಬಿಡಿಸ್ತಾರೆ. ಆದರೆ ಹನುಮಂತ ದೇವರಷ್ಟು ಸೌಂದರ್ಯ ಯಾರೂ ಇದ್ದಿಲ್ಲ ದೇವತೆಗಳಲ್ಲಿ. ಜೊತೆಗೆ ಹನುಮಂತ ದೇವರ ಹಾಡ್ತಕ್ಕಂಥ ಒಂದು ಪ್ರತಿಭೆ ಏನಿತ್ತು ಅದು ಯಾರಿಗೂ ಇದ್ದಿಲ್ಲ ಅಂತ ಹೇಳಿದೆ. ಹೀಗಾಗಿ ನಾರದರು ಕೂಡ ಒಂದು ಸಾರಿ ಪರೀಕ್ಷೆ ಮಾಡಿದ್ರಂತೆ ಹನುಮಂತ ದೇವರು ಏನು ಹಾಡ್ತಾನೆ ಅಂತ ಹೇಳಿ. ಸಾಕ್ಷಾತ್ ಎಲ್ಲ ಸಭೆ ನಡೆದಾಗ ಅವಾಗಂದಂತೆ ವಾಯುದೇವರು ಇಲ್ಲ ನಾನು ಹಾಡ್ತೀನಿ, ನೀವು ಕೂತು ಕೇಳಬೇಕು, ನಿಮ್ಮ ತಂಬೂರು ಕೂಡ ಕೆಳಗಿಟ್ಟು ಕೇಳಬೇಕು. ದೊಡ್ಡ ಶಿಲೆ ಬೆಟ್ಟದ ಮೇಲೆ ಕೂತಿದ್ರು. ರಾಗ ಆಲಾಪನೆ ಸ್ಟಾರ್ಟ್ ಆಯ್ತು. ಹನುಮಂತ ದೇವರು ರಾಗ ಆಲಾಪನೆ ಅಂದರೆ ಕನಕದಾಸರು ಹೇಳಿದ್ದಾರೆ. ಯಾಕಂದರೆ ಅವರ ಒಂದು ನೋಡ ಬನ್ನೀರೇ ಹಾಡಿನಲ್ಲಿ ಬರುವಪ್ಪ ಬ್ರಹ್ಮದೇವರು ತಬಲ ಬಾರಿಸರೆ, ಶಿವಪ್ಪ ತಾಳ ಬಾರಿಸನ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಕೆಲವ ಕನಕಪ್ಪ ಕುಣದಾನ ಅಂತ ಹೇಳಿ ಕನಕದಾಸರ ಏನು ನೋಡ್ತಾರೆ ಅದನ್ನು ಅವರು ಹಾಡಿನ ರೂಪದಲ್ಲಿ ಬರಿತಾ ಇದ್ದರು. ಅಂತ ಹಾಗೆ ಹನುಮಂತೇವರು ಹಾಡು ಪ್ರಾರಂಭ ಆಯಿತು. ಎಂಥ ಹಾಡುಗಳಂಥೇಳಿ ಅವರು ಕೂತಂಥ ಕಲ್ಲುಗಳು ಕರಗಲಗತ್ತಿಬಿಟ್ಟುವಂತೆ. ಕರಗಲಗತ್ತಿ ಅವರು ನಾರದರ ತಂಬೂರಿ ಅದರಲ್ಲಿ ಸಿಗಿಬಿದ್ದು ಬಿಡಿತು. ಹಾಡು ಬಂದಾಗ ಮತ್ತೆ ಗಟ್ಟಿಯಾಗಿಬಿಡಿತು. ಅವಾಗ ಯಾವ ರೀತಿ ಹೇಳ್ಬೇಕಂದ್ರೆ ಮತ್ತೆ ನಾರದರು ಪ್ರಾರ್ಥನೆ ಮಾಡ್ಕೊಂಡಂತ ಇಲ್ಲ ಇನ್ನೊಂದು ರಾಗ ಹಾಡು ಅಂತ ಹೇಳಿ ಅವರ ಹಾಡು ಅನ್ನೋ ಉದ್ದೇಶ ಏನಂತ ಹೇಳಿದ್ರೆ ತಮ್ಮ ತಂಬೂರಿ ಕರಗಿದಾಗ ತೊಗೊಂಡು ಹೋಗ್ಬೇಕು ಅಂತ ಹೇಳಿ. ಅದೇ ರೀತಿ ಹನುಮಂತ ದೇವರು ಗೊತ್ತಿತ್ತದು. ಹನುಮಂತ ದೇವರು ಹಾಡಿದರು. ನಂತರ ನಾರದರ ತಂಬೂರಿ ವರ್ಷತ್ತ ಅವರು ಪ್ರಯಾಣ ಬೆಳೆಸಿದ್ರು ಅಂತ ಹೇಳಿ ಒಂದು ಕಥೆ ಕೂಡ ನಾವು ನೋಡ್ತಾ ಇದ್ದೀವಿ. ಅಂತ ಹನುಮಂತ ದೇವರ ತ್ರೇತಾಯುಗದಲ್ಲಿ ದಾಸ, ಯಾಕಂದರೆ ನೆಕ್ಸ್ಟ್ ಮುಂದಿನ ದ್ವಾಪರ ಯುಗದಲ್ಲಿ ಭೀಮಸೇನ ದೇವರ ಅವತಾರ ಆದರು. ನಂತರ ಕಲಿಯುಗದಲ್ಲಿ ಆಚಾರ್ಯರ ಮಧ್ವರಾಗಿ ಜನಿಸಿ ಮಧ್ವ ಮತವನ್ನು ಉದ್ಧಾರ ಮಾಡಿರ್ತಕ್ಕಂಥ ಕೀರ್ತಿ ಆಚಾರ್ಯ ತರೇರಿಗೆ ಸಲ್ತಾ ಇದೆ. ಅಂತ ಹರಿ ಸರ್ವೋತ್ತಮ ವಾಯು ಜೀವೋತ್ತಮನ ಸ್ಮರಣೆ ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ 375ನೇ ನುಡಿ ಸ್ಮರಣ ವಾಯು ಜೀವೋತ್ತಮರಾದ ಹನುಮಂತ ದೇವರಿಗೆ ಅರ್ಪಣೆ ಮಾಡ್ತಾ ಎಲ್ಲ ಈ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಗಳಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಮತ್ತು ಈ ಎಲ್ಲರಿಗೂ ಕೇಳಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು, ಅಭಿವಂದನೆಗಳು.